ಸೊ ಆದ್ದರಿಂದ ರಾಜಕಾರಣ ಮಾತಾಡಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ, ಅದರಲ್ಲೇನು ಮುಚ್ಚುಮರೆ ಏನಿದೆ. ರಾಜಕಾರಣನೂ ಪ್ರಸ್ತುತ ರಾಜಕಾರಣ ಮಾತಾಡ್ದು. ಬೆಂಗಾಳದಲ್ಲಿ ಏನಾಗ್ತಾ ಇದೆ, ಕೇರಳದಲ್ಲಿ ಏನಾಗ್ತಾ ಇದೆ, ಆಮೇಲೆ ತಮಿಳುನಾಡಲ್ಲಿ ನಮ್ಮ ಪಕ್ಷದ ಸ್ಥಿತಿಗತಿಗಳೇನು, ಆಮೇಲೆ ಕೇರಳದಲ್ಲಿ ಸರ್ಕಾರ ನಮ್ಮದು ಬರುತ್ತಾ ಬರಲ್ವಾ, ಇದನ್ನೆಲ್ಲ ವಿಶ್ಲೇಷಣೆ. ಇದು ಚುನಾವಣೆ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋವಾಗ ನಾವು ಇದೆಲ್ಲ ಮಾತಾಡಬೇಕಲ್ವಾ. ಅದೆಲ್ಲ ಮಾತಾಡಿದ್ರು. ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡಲಿಲ್ಲ. ಇಲ್ಲ, ರಾಜ್ಯದ ರಾಜಕಾರಣ ಹೆಚ್ಚೇನು ಮಾತಾಡ್ದು, ಆದರೆ ಹೆಚ್ಚೇನು ಮಾತಾಡಲಿಲ್ಲ. ಇದನ್ನೇ ಸ್ವಲ್ಪ ಹೆಚ್ಚು ವಿಶ್ಲೇಷಣೆ ಮಾಡಿದ್ರು. ಸಿಎಂ ಕೂಡ ಭೇಟಿ ಮಾಡಿದ್ರು ಸರ್. ಸಿಎಂ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದ ನಂತರ ನಿಮ್ಮ ಜೊತೆ ಚರ್ಚೆ ಮಾಡಿರೋದು ಸಾಕಷ್ಟು ಹೇಳಿದ್ರು. ಸಿಎಂಗೆ ಭೇಟಿ ಅವ್ರವ್ರ ಕೆಲಸಗಳು ಇರುತ್ತೆ. ಸಿಎಂ ಹತ್ರ ಭೇಟಿ ಮಾಡಿದ್ದೆ ಸಿಎಂನ ಅಂತಲೂ ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮತ್ತೆ ನಾಯಕತ್ವ ಬದಲಾವಣೆ ಬಿಡಿ, ಅದನ್ನು ತಿರ್ಗಾ ಯಾಕೆ ಚರ್ಚೆ ಮಾಡ್ತೀರಾ? ಬೇರೆ ಇನ್ನೇನಾರು ಕೇಳಿದ್ರಿ? ಅಲ್ಲ ಸರ್, ಈಗ ಜಮೀರ್ ಅವರು ಎಲ್ಲ ಭೇಟಿಯಾಗಿರೋದು ಸಾಕಷ್ಟು ಮುಸ್ಲಿಂ ನಾಯಕರಲ್ಲಿ ಕೆಲವು ಅವರವರಲ್ಲಿ ಅಸಮಾಧಾನ ಆಗಿತ್ತು ಸರ್. ಪರೋಕ್ಷವಾಗಿ ಒಂದು ಟೀಮು ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧ ಮಾತನಾಡಿದರು. ದಾವಣಗೆರೆ ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ರಿಸಲ್ಟ್ಸ್ ಬಂದ ಮೇಲೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆದ್ದೀತೇವೆ ಬೈ ಎಲೆಕ್ಷನ್ಸಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರಿಂದ ನಾವು ನಮ್ಮ ಮುಖಂಡರುಗಳು, ಸಿ ಎಮ್ ಆಗ್ಬೋದು, CM ನಮ್ಮ ಅಧ್ಯಕ್ಷರು ಅವರಾಗ್ಬೋದು, ಅವರೆಲ್ಲ ಕರೆದು ಮಾತಾಡಿ ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ. ಸ್ಟೇಟ್ ಪಾಲಿಟಿಕ್ಸ್ ಡೈನಾಮಿಕ್ಸ್ ಏನಾದರೂ ಚೇಂಜ್ ಆಗೋ ಥರ ಟಾಕ್ಸ್ ನಡೀತಾ ಇದೆ ಸರ್. ಲೀಡರ್ಶಿಪ್ ನೋಡಿ, ಚೇಂಜ್ ಆಗುವಂಥದ್ದು ಏನಾದರೂ ಅದಕ್ಕೆ ಚರ್ಚೆ ಮಾಡೋಕ್ಕೆ ಸಮಯ ಬೇಕು. ನಾನು ಸುಮ್ಮನೆ ಒಂದು ರಿಯಾಕ್ಷನ್ ಕೊಡೋದ್ರಿಂದ ಏನು ನಿಮಗೂ ಏನು ಸಿಗಲ್ಲ ಮಾಹಿತಿಗಳು, ನಮಗೂ ಸರಿಯಾಗಿ ಅನಿಸೋದಿಲ್ಲ. ಅಲ್ಲ, ಡೈನಾಮಿಕ್ಸು ಚೇಂಜ್ ಆಗೋದಕ್ಕೆ ನಾವು ಕಳೆದ 25 ವರ್ಷದಿಂದ ಒಂದು ಸಿದ್ಧಾಂತಕ್ಕೆ ಅಂಟ್ಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷ ಇರುವಾಗ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ, ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸು, SC ST ಎಲ್ಲರೂ ಇರ್ತಾಯಿದ್ರು. ಚೇಂಜ್ ಆದಂಗೆ ಅಹಿಂದ ಅಂತ ಹೇಳಿ ಯಾವಾಗ ಪ್ರಾರಂಭ ಆಯಿತು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಇತರೆಯವರು ಅಂತ ಹೇಳ್ಕೊಂಡು ಪ್ರಾರಂಭ ಆದಾಗಿನಿಂದ ಎಂಟೈರ್ ಡೈನಾಮಿಕ್ಸ್ ಚೇಂಜ್ ಆಯಿತು. ಈಗ ಮತ್ತೊಂದು ಅದೇ ರೀತಿ ಆಗುವಂಥ ಸಾಧ್ಯತೆಗಳೇನು ಕಾಣಿಸ್ತಿಲ್ಲ. ಆದರೆ ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥದ್ದು ಕಾಣಿಸ್ತಾ ಇದೆ. ಯಾಕೆಂದರೆ ಈಗ SCಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಂತು, ಆಮೇಲೆ STಗಳಲ್ಲಿ 7% ಇದ್ದದ್ದು ಈಗ 4%ಗೆ ಮತ್ತೆ ವಾಪಸ್ ಬಂದಿದೆ. ಈ ಥರ ಸೋ ಮೆನಿ ಥಿಂಗ್ಸ್ ಆರ್ ಡೆವಲಪಿಂಗ್ ಇನ್ ಕರ್ನಾಟಕ. ಅದಾದಮೇಲೆ ನೋಡೋಣ ಮುಂದೆ. ಇಲ್ಲ, ಅದನ್ನೇನು ಚರ್ಚೆ ಮಾಡಲಿ. ಈಗ ಸಮಯ ನಿಗದಿಯಾಗಿಲ್ಲ ಅನ್ನುವಂಥ ಮಾತನ್ನ ಹಿರಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದು ಬಿಡ್ರಿ, ಅದು ಬೇರೆದು ಮಾತಾಡ್ರಿ. ನೀವು ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸ್ವಲ್ಪ ಕೇಳಪ್ಪ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ, ಆದರೂ ನೀವು ಕೇಳೋದಿಲ್ಲ. ನೋಡಿ, ಈಗ ನಾನು ಇಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನು ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನು ಬರುತ್ತೆ? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಅದೆಲ್ಲ ಬಿಡಿ, ಅದೆಲ್ಲ ನಾನು ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗೆ ನೋಡ್ತೀರಾ ಸರ್? ಒಂದು ದೊಡ್ಡ ಸಮಾರಂಭ. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲಿ ಅವರಿಗೆ ಅದನ್ನು ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ಸರ್, ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನು ಮತ್ತು ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಯಡಿಯೂರಪ್ಪನವರಿಗೆ ಒಳ್ಳೇದಾಗಲಿ ಅಂತೀನಿ. ರಾಜ್ಯ ಮತ್ತೆ ದಿವಾಳಿ ಆಗುತ್ತೆ ಅಂತ ಒಳ್ಳೆಯ ಆರೋಗ್ಯ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಅವರು ಈ ರಾಜ್ಯದಲ್ಲಿ
ಅವ್ರದ್ದೇ ಆದಂಥ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸರ್ ಎಸ್ಟರ್ಡೇ ಸೆಂಟ್ರಲ್ ಗೌರ್ಮೆಂಟ್ ಹೈಕ್ ದ ಕಮರ್ಷಿಯಲ್ ಗ್ಯಾಸ್ ಪ್ರೈಸಸ್. ಹೌದು, ಅದು ತಮಗೆ ಗೊತ್ತಿದೆ. ನಾವು ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬೋದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. ಅದು ಅವರು ಈಗ ಅವರು ಹೆಚ್ಚು ಮಾಡಬಾರ್ದಾಗಿತ್ತು. ಆದರೆ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ ಇದೆ. ಯುದ್ಧ ಪ್ರಾರಂಭ ಆದಾಗಿಂದ ಭಾಳಷ್ಟು ತೊಂದರೆ ಆಗಿದೆ, ಅದಕ್ಕಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಅವ್ರಿಗೆ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ನಾವು ಹಣಕಾಸು ಭಾಳ ಚೆನ್ನಾಗಿದೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಸುಭದ್ರವಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಫೈನಾನ್ಸ್ ಮಿನಿಸ್ಟ್ರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟ್ರು ಹೇಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕಲ್ಲ. ಈ ಏರಿಕೆ ಮಾಡೋದರ ಬದಲು ಅದನ್ನು ಒಂದು ವೇಳೆ ಬ್ಯಾರಲ್ಗೆ ರೇಟ್ಸು ಜಾಸ್ತಿ ಆಗಿದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ಅವರಿಗೆ ಇದೆ ಅಲ್ವಾ. ಅನೇಕ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಜನ ಸಮುದಾಯಕ್ಕೆ ಹೊರೆ ಆಗ್ತಕ್ಕಂಥದ್ದು ಸರಿ ಇಲ್ಲ. Even BJP also clarified that even other countries also they are raising the price. So that is why it's an international crisis. That is why it's happening like that. But Congress party is ಹೌದು, ನಾವು ಹೇಳುವಾಗ ಹಂಗಿತ್ತು. ನಮ್ಮ ಸರ್ಕಾರ ಇದ್ದಾಗ ನಾವು ಹೇಳುವಾಗ ಅಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆದರೆ ಅದಕ್ಕೆ ನಾವು ಜಾಸ್ತಿ ಮಾಡಬೇಕಾಗ್ತದೆ ಅಂತ ನಾವು ಹೇಳುವಾಗ ಅವರು ಟೀಕೆ ಟಿಪ್ಪಣಿ ಮಾಡ್ತಾಯಿದ್ರು. ಈಗೇನು ಅನಿಸುತ್ತೆ ಅವ್ರಿಗೆ? ಈಗ ಅದೇ ಫಾರ್ಮುಲಾ ಅಪ್ಲೈ ಆಗಬೇಕಲ್ವಾ. ಅದರಿಂದ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. Political developments in the Congress party as of now. P.K. Hariprasad met with the Chief Minister yesterday and also he had a closer conversation with you. What might have been discussed? No, I know Mr. Hariprasad has told me that he met the Chief Minister. But he didn't disclose it. What was the discussion? He didn't tell me what was the discussion. He just said he met the Chief Minister. And we also met, Hariprasad, myself and Jamir Ahmad. We also met. We had dinner together. And we discussed about the 5 elections of different states. We analyzed what is going to happen at the national level. And naturally, we also discussed about our state political developments. Sir, any plan you go to Delhi visit? At the moment, no. When it is necessary, I'll definitely go to Delhi. Sir, of lately, Delhi, nobody can stop me going to Delhi. I will go to Delhi when it is required. of lately your name is being introduced to the Chief Minister position. Did you talk about Dalit that to CM Hariprasad also, as it's a well? No. We didn't discuss anything about the Chief Minister aspect or any other these kind of political developments. We analyzed the different states' election process and where we stand and how at a national level how it's going to develop and all that. While the Deputy Chief Minister spoke yesterday, he says the fact that there is a muhurta which is set. He makes this statement. Muhurta set agide. We are waiting. Muhurta for what? Amidst the ongoing tussle of the Chief Minister position. No, it is good. I wish him good luck. I always wished him good luck. There is nothing, we are good friends. I always wish him good luck. He is a PCC president. Naturally, his aspiration to become Chief Minister. Nobody can object to it. there is a lot Any of forecast of the changes in the No, but dynamics it of all, you see, don't go back to every time go back to the Chief Minister thing. not the Chief Minister. See, but I am dynamics of telling the- you, please understand there is nothing that I can tell about. If I am a decision making body or if I am inside the decision making body, I can definitely give you information. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.